ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಒಂದು ಸುಂದರವಾದ ಕಥೆಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಒಂದೂರಲ್ಲಿ ಒಂದು 30 ವರ್ಷದ ಮಹಿಳೆ ಇರ್ತಾಳೆ. ಅವಳ ಗಂಡ ಯಾವುದೋ ಒಂದು ಕಾರಣದಿಂದ ತೀರ್ಕೊಂಡಿರ್ತಾನೆ. ಅವಳಿಗೆ 2 ಮಕ್ಕಳು ಕೂಡ ಇರ್ತಾರೆ. ಆ ಮಹಿಳೆ ಆ ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಬೇಕು, ಮಕ್ಕಳಿಗೆ ಒಳ್ಳೆಯ ಊಟ ಕೊಡಬೇಕು, ಮಕ್ಕಳಿಗೆ ಯಾವುದೂ ತೊಂದರೆ ಬರದೆ ಹಾಗೆ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ಆ ತಾಯಿ ಪ್ರತಿದಿನ ಬೇರೆಯವ್ರ ಮನೆಗೆ ಹೋಗಿ ಪಾತ್ರೆ ತೊಳೆಯೋದು, ಬಟ್ಟೆ ತೊಳೆಯೋದು, ಬೇರೆ ಬೇರೆ ಕೆಲಸಗಳನ್ನು ಮಾಡಿ ಆ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋತಾ ಇರ್ತಾಳೆ. ಒಂದಿನ ಅವ್ರ ಮನೆ ಮುಂದೆ ಒಬ್ಬ ತರಕಾರಿ ಮಾರೋನು ಬರ್ತಾನೆ. ತರಕಾರಿ ಮಾರೋನು ಬಂದಾಗ ಈ ಮಹಿಳೆ, ಈ ತಾಯಿ 50 ರೂಪಾಯಿ ನೋಟನ್ನು ಹಿಡ್ಕೊಂಡು ಬರ್ತಾಳೆ. ಬಂದು ಆ ನೋಟನ್ನು ತರಕಾರಿ ಮಾರೋವನಿಗೆ ಕೊಡ್ತಾಳೆ. ತರಕಾರಿ ಮಾರೋವನು, ಬನ್ನಿ ಮೇಡಮ್, ಏನು ಬೇಕು ನಿಮಗೆ, 50 ರೂಪಾಯಿದಲ್ಲಿ ಏನು ತರಕಾರಿ ಬೇಕು ಅಂತ ಕೇಳ್ತಾನೆ. ಆವಾಗ ಆ ಮಹಿಳೆ ಹೇಳ್ತಾಳೆ, ನನಗೆ ಯಾವುದೂ ತರಕಾರಿ ಬೇಡಪ್ಪ, ನಿನ್ನ ಹತ್ರ ನಾನು ತರಕಾರಿ ತೊಗೋಬೇಕಾದ್ರೆ ಒಂದು ತರಕಾರಿಯನ್ನು ನೀನು ಜಾಸ್ತಿ ಕೊಟ್ಟಿದೀಯ, ಅದಕ್ಕೆ ನೀನು ದುಡ್ಡು ತೊಗೊಂಡಿಲ್ಲ. ನಾನು ದುಡ್ಡನ್ನು ಕೊಡೋದು ಮರೆತುಬಿಟ್ಟಿದ್ದೆ. ನಾನು ಆಮೇಲೆ ಹೋಗಿ ನೋಡಿದೆ, ಚೀಲದಲ್ಲಿ ತರಕಾರಿ ಜಾಸ್ತಿ ಇತ್ತು, ಅದಕ್ಕೆ ಆ ತರಕಾರಿ ದುಡ್ಡು ತಗೋಪ್ಪ ಅಂಥೇಳಿ ಈ 50 ರೂಪಾಯಿಯನ್ನು ಆ ಮಹಿಳೆ ತರಕಾರಿ ಮಾರೋನಿಗೆ ಕೊಡ್ತಾಳೆ. ಆವಾಗ ಅವನು, ಮೇಡಮ್, ಈ ರೀತಿ ಎಷ್ಟೋ ಜನ ತರಕಾರಿ ತೊಗೊಂಡು ಹೋಗ್ತಾರೆ, ಎಕ್ಸ್ಟ್ರಾ ತೊಗೊಂಡು ಹೋಗ್ತಾರೆ, ತಪ್ಪಿ ಜಾಸ್ತಿ ಹೋಗಿರುತ್ತೆ, ಯಾರೂ ಬಂದು ದುಡ್ಡನ್ನು ಕೊಡಲ್ಲ. ಈ ರೀತಿ ನಿಮ್ಮ ಥರ ಯಾರೂ ದುಡ್ಡನ್ನು ನಮಗೆ ಬಂದು ರಿಟರ್ನ್ ಮಾಡಲ್ಲ. ನೀವು ಕೊಡ್ತಾ ಇದ್ದೀರಿ, ತುಂಬ ಒಳ್ಳೆಯದು, ಆದರೆ ಯಾಕೆ ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ನನ್ನ ಗಂಡ ತುಂಬ ಒಳ್ಳೆಯವರಿದ್ದರು, ಅವ್ರು ಒಂದು ಮಾತು ಹೇಳಿದರು ನನಗೆ, ಬೇರೆಯವ್ರದ್ದು 1 ರೂಪಾಯಿ ಮಾತ್ರ ಕೂಡ ನೀನು ಇಟ್ಕೋಬೇಡ, ಯಾರ್ದು ಯಾವತ್ತೂ 1 ರೂಪಾಯಿ ಕೂಡ ನೀನು ಇಟ್ಕೋಬೇಡ. ಯಾಕಂದರೆ ಆ ದುಡ್ಡು, ಬೇರೆಯವ್ರ ದುಡ್ಡು ನಮ್ಮ ಮಕ್ಕಳಿಗೆ ಒಳ್ಳೇದು ಮಾಡಲ್ಲ. ಅದು ನಮ್ಮ ಮಕ್ಕಳಿಗೆ ಯಾವತ್ತೂ ಒಳ್ಳೇದು ಮಾಡಲ್ಲ, ಕೆಟ್ಟದ್ದನ್ನೇ ಮಾಡುತ್ತೆ ವಿನಃ ಒಳ್ಳೆಯದನ್ನು ಮಾಡಲ್ಲ ಅಂತ ಈ ಮಾತು ಹೇಳಿದರು. ಅದಕ್ಕೆ ನನ್ನ ಮಕ್ಕಳು ಯಾವತ್ತೂ ಚೆನ್ನಾಗಿರಬೇಕು ಅನ್ನೋ ದೃಷ್ಟಿಯಿಂದ ನಾನು ಯಾವತ್ತೂ ಬೇರೆಯವ್ರ ದುಡ್ಡು ಇಟ್ಕೊಳ್ಳಲ್ಲ ಅಂತ ಹೇಳಿ ಆ ದುಡ್ಡನ್ನು ಕೊಡ್ತಾಳೆ. ಆವಾಗ ಆ ತರಕಾರಿ ಮಾರೋನು ವಿಚಾರ ಮಾಡೋಕ್ಕೆ ಚಾಲು ಮಾಡ್ತಾನೆ, ನನಗೂ ಮಕ್ಕಳಿದ್ದಾರಲ್ಲ. ಆ ತರಕಾರಿ ಮಾರೋನು ಹೆಂಗಿರ್ತಾನಪ್ಪ ಅಂದರೆ, ಪ್ರತಿದಿನ ಅವನ ಮಾರಾಟಕ್ಕೆ ಎಷ್ಟು ತರಕಾರಿ ಬೇಕು ಅಷ್ಟು ತರಕಾರಿ ಒಂದು ದೊಡ್ಡ ಅಂಗಡಿ ಇರ್ತದೆ, ಆ ಅಂಗಡಿಗೆ ಹೋಗಿ ತರ್ತಾ ಇರ್ತಾನೆ. ಮಾಲೀಕನ ಹತ್ರ ಹೋಗಿ ಪ್ರತಿದಿನ ತರಕಾರಿ ತರೋದು, ಪ್ರತಿದಿನ ತರಕಾರಿ ತಂದಿರೋದನ್ನು ಒಂದು ತಿಂಗಳಿಗೆ ಒಂದು ಸಾರಿ ದುಡ್ಡನ್ನು ಕೊಡ್ತಾ ಇರ್ತಾನೆ ಮಾಲೀಕನಿಗೆ. ಹಾಗೆ ನಾನು ಹೋದ ತಿಂಗಳು ನನ್ನ ಮಾಲೀಕನಿಗೆ ಕೊಟ್ಟಿರೋ ದುಡ್ಡಲ್ಲಿ ನಾನು 500 ರೂಪಾಯಿ ನಾನು ಕೊಟ್ಟಿಲ್ಲ ಅವನಿಗೆ. ಈ 500 ರೂಪಾಯಿಯಿಂದ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಆ ರೀತಿ ವಿಚಾರ ಮಾಡಿ ಮಾರನೇ ದಿನ ಹೋಗಿ 500 ರೂಪಾಯಿ ನೋಟ್ ತೊಗೊಂಡು ಹೋಗಿ ಆ ಮಾಲೀಕನ ಹತ್ರ ತರಕಾರಿ ತೊಗೊಳಕ್ಕೆ ಹೋಗಿರ್ತಾನಲ್ಲ, ಅವಾಗ ಆ ಮಾಲೀಕಿಗೆ ಕೊಡ್ತಾನೆ, ಈ 500 ರೂಪಾಯಿ ತೊಗೊಳ್ರಿ ಅಂತ. ಮಾಲೀಕ ಕೇಳ್ತಾನೆ, ಯಾಕೆ ನೀನು ತಿಂಗಳದ ಕೊನೆಯಲ್ಲಿ ಕೊಡಬೇಕಲ್ಲ ದುಡ್ಡು, ಮಂತ್ ಎಂಡಲ್ಲಿ ಕೊಡಬೇಕಲ್ಲ ದುಡ್ಡು, ಇವಾಗ ಯಾಕೆ 500 ರೂಪಾಯಿ ಕೊಡ್ತಾ ಇದೆಯಾ ಅಂತ ಕೇಳ್ತಾನೆ. ಇಲ್ಲ, ನಾನು ಹೋದ ತಿಂಗಳು ನಿಮ್ಮ ಹತ್ರ ತರಕಾರಿ ತೊಗೊಂಡಿದ್ದು ದುಡ್ಡನ್ನು ಕೊಡಬೇಕಾದ್ರೆ 500 ರೂಪಾಯಿ ಕೊಟ್ಟಿರಲಿಲ್ಲ. ಆ 500 ರೂಪಾಯಿ ನಾನು ನನ್ನ ಹತ್ರ ಇಟ್ಕೊಂಡ್ರೆ ಅದು ನನ್ನ ಒಳ್ಳೆಯದಾಗಲ್ಲ, ನನ್ನ ಮಕ್ಕಳಿಗೆ ಒಳ್ಳೆಯದಾಗಲ್ಲ, ನನ್ನ ಮಕ್ಕಳಿಗೆ ತೊಂದರೆ ಆಗುತ್ತೆ. ಆ ಒಂದು ದೃಷ್ಟಿಯಿಂದ ನನಗೆ ಯಾರ್ದು ದುಡ್ಡನ್ನು ನಾನು ಇಟ್ಕೊಳ್ಳಲ್ಲ, ಈ ದುಡ್ಡು ನಿಮ್ಮದು, ನೀವು ತಗೊಳ್ಳಿ ಅಂತ ಕೊಟ್ಬಿಡ್ತಾನೆ. ಅವಾಗ ಮಾಲೀಕ ಅವನು ಕೂಡ ವಿಚಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಒಂದು 4-5 ತಿಂಗಳ ಹಿಂದೆ ಅವನು ಮತ್ತು ಅವನು ಸ್ನೇಹಿತ ಸೇರಿ ಈ ದೊಡ್ಡ ಅಂಗಡಿಯನ್ನು ಇಟ್ಟಿರ್ತಾರೆ, ಪ್ರಾರಂಭ ಮಾಡಿರ್ತಾರೆ. ತುಂಬ ಚೆನ್ನಾಗಿ ಲಾಭ ನಡೀತಾ ಇರ್ತದೆ. ಅವನ ಸ್ನೇಹಿತರ ಹತ್ರ ಅಂಗಡಿ ಇಡಬೇಕಾದಾಗ 5 ಲಕ್ಷ ರೂಪಾಯಿ ತೊಗೊಂಡಿರ್ತಾನೆ. 5 ಲಕ್ಷ ರೂಪಾಯಿ ತೊಗೊಂಡು ಅಂಗಡಿಯನ್ನು ಸ್ಟಾರ್ಟ್ ಮಾಡಿರ್ತಾರೆ ಇಬ್ಬರು. ಸ್ಟಾರ್ಟ್ ಮಾಡಿ 1 ತಿಂಗಳು ಆದಮೇಲೆ ಅವನ ಸ್ನೇಹಿತ ತೀರ್ಕೊಂಡು ಬಿಟ್ಟಿರ್ತಾನೆ. ಅದಕ್ಕೆ ಆ ಮಾಲೀಕ ಆ್ಯಕ್ಚುಲಿ ಅವನ ಗೆಳೆಯನಿಗೆ, ಫ್ರೆಂಡ್ಗೆ 5 ಲಕ್ಷ ರೂಪಾಯಿ ಕೊಡಬೇಕಾಗಿರುತ್ತೆ, ಕೊಟ್ಟಿರಲ್ಲ. ಆ ಮಾಲೀಕನಿಗೂ ಕೂಡ ಮಕ್ಕಳಿರ್ತಾವ. ಅವ್ನು ನೆನಪಾಗುತ್ತೆ, ನಾನು ನನ್ನ ಗೆಳೆಯನಿಗೆ 5 ಲಕ್ಷ ರೂಪಾಯಿ ಕೊಟ್ಟಿರಲಿಲ್ಲ, ನನಗೂ ಕೂಡ ಮಕ್ಕಳಿದ್ದಾವೆ, ನನ್ನ ಮಕ್ಕಳಿಗೂ ಒಳ್ಳೆಯದಾಗಲ್ಲ, ಆ ದುಡ್ಡು ನಾನು ಇಟ್ಕೋಬಾರ್ದು, ಅವ್ರ ಕುಟುಂಬಕ್ಕೆ ಹೋಗಿ ಅವ್ರ ಹೆಂಡತಿಗೆ ಹೋಗಿ ನಾನು ಈ ದುಡ್ಡನ್ನು ಕೊಡಬೇಕು ಅನ್ನೋ ಒಂದು ವಿಚಾರ ಮಾಡ್ತಾನೆ. ಮಾರನೇ ದಿನ 5 ಲಕ್ಷ ರೂಪಾಯಿ ತೊಗೊಂಡು ಬರ್ತಾನೆ. ಆ ಗೆಳೆಯನ ಮನೆಗೆ ಬಂದು ಗೆಳೆಯನ ಹೆಂಡತಿ ಇರ್ತಾರೆ, ಅವ್ರಿಗೆ ಹೇಳ್ತಾರೆ, ನಾನು
ನಿಮ್ಮ ಗಂಡನ ಹತ್ರ 5 ಲಕ್ಷ ರೂಪಾಯಿ ತೊಗೊಂಡಿದ್ದೆ, 5 ಲಕ್ಷ ರೂಪಾಯಿ ತೊಗೊಳ್ರಿ. ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ದೇವಿ ಬಂದು ಹೇಳಿದಾಳೆ, ಈ 5 ಲಕ್ಷ ರೂಪಾಯಿ ನಾನು ಇಟ್ಕೊಂಡ್ರೆ ನನ್ನ ಮಕ್ಕಳಿಗೆ ಒಳ್ಳೆಯದಾಗಲ್ಲ ಅನ್ನೋ ಮಾತು ಹೇಳಿದಾಳೆ. ಅದಕ್ಕೆ ನಾನು ಈ ದುಡ್ಡನ್ನು ನಾನು ನಿಮ್ಗೆ ಕೊಡ್ತಾ ಇದ್ದೀನಿ, ತೊಗೊಳ್ರಿ ಅಂತ ಆ ಮಾಲೀಕ ಬಂದು ಆ ಗೆಳೆಯನ ಹೆಂಡತಿಗೆ ದುಡ್ಡನ್ನು ಕೊಡ್ತಾನೆ. ಆ ಗೆಳೆಯನ ಹೆಂಡತಿ ಯಾರಪ್ಪ ಅಂದರೆ, ಅದೇನು 50 ರೂಪಾಯಿ ತಂದು ಆ ತರಕಾರಿ ಮಾರೋನಿಗೆ ಕೊಟ್ಟಿದ್ಲಲ್ಲ, ಅವಳೇ ಆ ಗೆಳೆಯನ ಹೆಂಡತಿ ಆಗಿರ್ತಾಳೆ. ಅಂದರೆ ಈ ಕತೆ ಮೂಲಕ ನಾನು ನಿಮಗೆ ಏನು ಹೇಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆಂದರೆ, ನಾವು ಯಾವತ್ತೂ ಬೇರೆಯವ್ರ ದುಡ್ಡನ್ನು ನಮ್ಮ ಹತ್ರ ಇಟ್ಕೋಬಾರ್ದು. ಅದನ್ನು ಯಾರ್ದು ದುಡ್ಡು ಇರುತ್ತಲ್ಲ ಅವ್ರು ಕೊಟ್ಬಿಡ್ಬೇಕು. ನಾವು ಬೇರೆಯವ್ರ ದುಡ್ಡು ನಮ್ಮ ಹತ್ರ ಇಟ್ಕೊಂಡ್ರೆ ದೇವರು ಯಾವತ್ತೂ ನಮಗೆ ಒಳ್ಳೇದು ಮಾಡಲ್ಲ. ಅವ್ರವ್ರ ದುಡ್ಡು ನಾವು ಅವರಿಗೆ ಒಪ್ಪಿಸ್ಕೊಟ್ಬಿಟ್ರೆ ನಮಗೆ ದೇವರು ಅದರ 10 ಪಟ್ಟು 100 ಪಟ್ಟು ನಮಗೆ ದುಡ್ಡನ್ನು ಕೊಡ್ತಾ ಹೋಗ್ತಾನೆ, ಒಳ್ಳೆಯದನ್ನು ಮಾಡ್ತಾ ಹೋಗ್ತಾನೆ. ಸ್ನೇಹಿತರೆ, ಈ ಕತೆ ಇಷ್ಟ ಆದಲ್ಲಿ ದಯವಿಟ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಈ ರೀತಿ ತಮಗೆ ವಿಡಿಯೋಸ್ಗಳ ಮುಖಾಂತರ ಒಂದು ಒಳ್ಳೆಯ ಸಂದೇಶನ ಕೊಡ್ತಾ ಇರ್ತೀನಿ. ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.